ಹೀಗೆ ಇನ್ನು ನಾನು ಕಡೆಯ ವಿಚಾರಕ್ಕೆ ಬರ್ತೇನೆ. ಇಷ್ಟು ವರ್ಷಗಳ ಕಾಲ ತಿರುಗಾಟವನ್ನೆಲ್ಲವನ್ನ ಮಾಡಿದವರು, ಈ ತಿರುಗಾಟದ ನಡುವೆ ಈಶ್ವರ್ ಪ್ರಸಾದ್ ಅವರಿಗೆ ತುಂಬಾ ನೋವುದಾಯಕ ವಿಚಾರಗಳು ಆಗಿರಬಹುದು ಅಥವಾ ಆಗಿದೆಯಾ? ತಿರುಗಾಟದ ಸಂದರ್ಭದಲ್ಲಿ ತುಂಬಾ ಮನಸ್ಸಿಗೆ ನೋವಾದಂತಹ ಘಟನೆಗಳೇನಾದ್ರೂ ಉಂಟಾ, ಹೇಗೆ ಅಂತ ಹೇಳಿ? ತಿರುಗಾಟದ ಘಟನೆಯಲ್ಲಿ ಸಾಂಸಾರಿಕವಾಗಿಯೂ ನನಗೆ ಆಘಾತ ತರುವಂತಹ ಘಟನೆಗಳಾಗಿತ್ತು. ಆನಂತರ ರಂಗಭೂಮಿಯಲ್ಲಿಯೂ ಅಷ್ಟೇ ಕೆಲವು ಚುಚ್ಚು ಮಾತುಗಳಿತ್ತು, ಹಿಂದೆ ಮುಂದೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಚುಚ್ಚು ಮಾತುಗಳಿತ್ತು. ಹೀಗೆ ಅನೇಕ ಪಾತ್ರ ಹಂಚಿಕೆಯಲ್ಲಿ ನೋವಾದದ್ದಿತ್ತು. ಹೀಗೆ ಅದನ್ನು ನಾನು ಏನು ಅಂತ ಹೇಳಿದ್ರೆ ಏನೋ ಒಂದು ಪ್ಲಸ್ ಆಗಿಯೇ ಸ್ವೀಕರಿಸಿಕೊಂಡೆ. ಆಗುವುದೆಲ್ಲವೂ ಒಳ್ಳೆಯುವುದಕ್ಕೆ ಎನ್ನುವ ಕಾರಣಕ್ಕೆ ಭಗವಂತನ ದಯೆ ಒಂದು ಇರಲಿ ಅಂತ ಹೇಳುವಂತಹ ಒಂದು ನಿರ್ಣಯದಲ್ಲಿ ನಾನು ಹೆಜ್ಜೆಯನ್ನು ಮುಂದೆ ಇರಿಸಿಕೊಂಡು ಬಂದೆ. ಪ್ರಸ್ತುತ ಏನು ಯಕ್ಷಗಾನದಿಂದ ಬಿಟ್ಟಾಗ ನನಗೆ ಬೇರೆ ದಾರಿ ಏನು ಯೋಚನೆ ಮಾಡಿದಾಗ ನಾನು ಆಧ್ಯಾತ್ಮ ಮತ್ತೆ ದೇವತಾ ಕಾರ್ಯದಲ್ಲಿ ತುಂಬಾ ಆಸಕ್ತಿ ಇದ್ದವ. ಅದನ್ನು ನಾನು ಪುಸ್ತಕ ಮಂತ್ರಗಳ ಅಧ್ಯಯನ ಇತ್ಯಾದಿಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ನಾನು ಮಾಡ್ತಾ ಇದ್ದೆ. ಶ್ಲೋಕಗಳನ್ನು ಇತ್ಯಾದಿ ದೇವರ ನಾಮಗಳನ್ನು ಇದರ ಬಗ್ಗೆ ಆಸಕ್ತಿ ಹೆಚ್ಚಾಯಿತು. ಹಾಗಿದ್ರೆ ನನಗೇನು ಇನ್ನು ಜೀವನ ನಿರ್ವಹಣೆಗೆ ದೇವರ ಪೂಜೆ ಆಗಬಹುದು ಅಂತ ದೇವಸ್ಥಾನದ ಪೂಜೆಗೆ ಸೇರಿಕೊಂಡು ನಿರಂತರ ಕಳಂಜ ಸದಾಶಿವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೆ. ಮತ್ತೆ ಇಚಲಂಪಾಡಿ ಬೀಡು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೆ. ಇಲ್ಲಿ ಮೀಯಾರು ವನದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೆ. ಪೌರೋಹಿತ್ಯದ ಪಾಠಗಳೆಲ್ಲ ಪೂರ್ಣ ಪಾಠಗಳು ಆಗ್ಲಿಲ್ಲ. ಹಾಗೆಂತ ಮತ್ತೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ನಾನು ಮಾಡಿದ್ದೇನೆ. ಮತ್ತೆ ಎಲ್ಲ ಕ್ಷೇತ್ರಗಳು ಅಷ್ಟೇ ನಿರಂತರ ವ್ಯವಸಾಯದಿಂದ ಅನುಭವಗಳಾಗ್ತದೆ. ಆ ಅನುಭವವು ನಮಗೆ ಅಧ್ಯಯನಕ್ಕೆ ಕಾರಣ ಆಗ್ತದೆ ಅನೇಕ ಮಂದಿಗಳ ಕಾರಣದಿಂದ. ಹಾಗೆ ಬಹಳಷ್ಟು ಅನುಭವಗಳು ನನಗೆ ಆ ಕ್ಷೇತ್ರದಲ್ಲಿಯೂ ಸಿಕ್ಕಿತು. ಹಾಗೆ ಪ್ರಸ್ತುತ ಹೇಗಿದೆ ಜೀವನ? ಜೀವನ ಸ್ವಲ್ಪ ನೆಮ್ಮದಿಯಲ್ಲಿ ಇದ್ದೇನೆ, ಏನು ತೊಂದರೆ ಇಲ್ಲ, ತಿರುಗಾಟ ಇಲ್ಲ. ಹೀಗೆ ಕರೆದ್ರೆ ಹೋಗ್ತೇನೆ. ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಿ? ಏನು ಅಂದ್ರೆ ಹಗಲು ಇತ್ತೆ ಪೂಜೆ ಇತ್ಯಾದಿಗಳನ್ನು ನಿರ್ವಹಣೆ ಮಾಡುತ್ತೇನೆ. ಮತ್ತೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಯಕ್ಷ ಶಿಕ್ಷಣ ಅಂತ ನಡೀತಾ ನಾನು ಕೇಳ್ಬೇಕು ಅಂತಿದ್ದೆ. ತರಗತಿಯನ್ನ ಕೊಡ್ತಾ ಇದ್ದೀನಿ, ನಾಟ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದೀರಿ ಅಂತ ಹೇಳಿ. ಎಲ್ಲಿ, ಏನು ವಿಚಾರ? ನಿಡ್ಲೆ ಹೈಸ್ಕೂಲಿನಲ್ಲಿ ಯಕ್ಷಗಾನ ತರಬೇತಿಯನ್ನು ಯಕ್ಷ ಶಿಕ್ಷಣದ ಮೂಲಕ ಕೊಡ್ತಾ ಇದ್ದೇನೆ. ಹಾಗೆ ಉಜಿರೆ ಕಲ್ಮಂಜ ಶಾಲೆಯಲ್ಲಿ ಕೊಡ್ತಾ ಇದ್ದೇನೆ. ಮತ್ತೆ ಪಟ್ಟೂರು ಶ್ರೀರಾಮ ಶಾಲೆಯಲ್ಲಿ ಕೊಡ್ತಾ ಇದ್ದೇನೆ. ಮತ್ತೆ ಬಿಳಿನೆಲೆ ಎನ್ನುವಲ್ಲಿ ಯಕ್ಷಗಾನ ಕ್ಲಾಸ್ ಮಾಡ್ತಾ ಇದ್ದೇನೆ. ಸುಬ್ರಹ್ಮಣ್ಯ ಮಠ ಎಜುಕೇಶನ್ ಸೊಸೈಟಿಯ ವೇದವ್ಯಾಸ ವಿದ್ಯಾಲಯ ಮತ್ತು ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ಯಕ್ಷಗಾನ ನೃತ್ಯ ತರಬೇತಿಯನ್ನು ನಾನು ಕೊಡ್ತಾ ಇದ್ದೇನೆ. ಇದು ಯಕ್ಷ ಶಿಕ್ಷಣದ ಅಲ್ಲದೆ ಹಿಂದೆ ಕೂಡ ನಾನು ಕೇಳಲ್ಪಟ್ಟಿದ್ದೇನೆ, ನೀವು ಕ್ಲಾಸ್ ಅನ್ನೆಲ್ಲ ಕೊಡ್ತಾ ಇದ್ರಿ ಅಂತ. ಎಲ್ಲಿ, ಏನು? ಕರ್ನೋಡಿ ಶಾಲೆಯಲ್ಲಿ ಕೊಡ್ತಾ ಇದ್ದೆ. ಅಂದ್ರೆ ಶಾಲೆಯಿಂದಲೇ ಮಾಡ್ತಾ ಇದ್ರು. ಇಲ್ಲಿ ನಿಡ್ಲೆ ಶಾಲೆಯಲ್ಲಿಯೂ ಅಷ್ಟೇ ಶಾಲೆಯಿಂದ ಮಾಡ್ತಾ ಇದ್ರು. ಈಗ ಅಲ್ಲಿ ಬಿಳಿನೆಲೆಯಲ್ಲಿಯೂ ಶಾಲೆಯಿಂದಲೇ ಮಾಡ್ತಾ ಇರೋದು. ಹಾಗೆ ನಾನು ತರಗತಿಯನ್ನು ಕೊಡ್ತಾ ಇದ್ದೆ. ನಮ್ಮ ಶಿಷ್ಯ ವರ್ಗದವರು ಯಾರಾದ್ರೂ ಪ್ರಸ್ತುತ ಮೇಳ ತಿರುಗಾಟದಲ್ಲಿ ಇದ್ದಾರೆ? ಮೇಳದ ತಿರುಗಾಟದಲ್ಲಿ ಇಲ್ಲ. ಮೇಳದ ತಿರುಗಾಟದಲ್ಲಿ ಹವ್ಯಾಸಿಯಾಗಿ ವೇಷ ಮಾಡುವವರು ಒಬ್ಬ ಸಕೇಶ ಅಂತ ಇದ್ದಾನೆ, ಬೆಳ್ತಂಗಡಿ ಹುಡುಗ. ಹೀಗೆ ಬೇರೆ ಬೇರೆ ಶಾಲೆಗಳಲ್ಲಿ ಹೀಗೆ ವೇಷ ಮಾಡುವವರು ಇದ್ದಾರೆ. ಹಾಗೆ ನಿರಂತರ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗೆ ಇದು ಯಕ್ಷ ಪ್ರಯಾಣದ ಕತೆ. ಈಶ್ವರನ್, ನೀವೊಂದು ಹಿರಿಯ ಕಲಾವಿದರಾಗಿ ಅನೇಕ ಕಲಾವಿದರ ಒಡನಾಟ ಇರುವವರು, ಅಪಾರ ಅನುಭವಿ, ಎಲ್ಲ ರಂಗದ ಬಗ್ಗೆ ಗೊತ್ತಿರುವಂತವರು. ಯಕ್ಷಗಾನ ಕ್ಷೇತ್ರ ಅಂದ ತಕ್ಷಣ ಈಗ ದಿನದಿಂದ ದಿನಕ್ಕೆ ಅದು ಬೆಳೀತಾ ಇದೆ ಅಂತ ಹೇಳಬಹುದು. ಖಂಡಿತ. ಒಂದಷ್ಟು ಸಣ್ಣವರು ಅಥವಾ ದೊಡ್ಡವರು, ಹಿರಿಯರು ಎಲ್ಲರೂ ಕಲಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಯಕ್ಷಗಾನ ಕ್ಷೇತ್ರಕ್ಕೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳಿ ಇರುವಂತಹ, ಯಕ್ಷಗಾನ ಕಲಿಕೆಯಲ್ಲಿ ಆಸಕ್ತಿ ಇರುವಂತಹ ಅಥವಾ ಪ್ರಸ್ತುತ ವೇಷಗಾರಿಕೆಯನ್ನ ಎಲ್ಲ ಮಾಡ್ತಾ ಇರುವಂತಹ ಕಲಾವಿದರಿಗೂ ಅಥವಾ ಹವ್ಯಾಸಿ ಕಲಾವಿದರಿಗೂ ನೀವು ಹಿರಿಯ ಕಲಾವಿದರಾಗಿ ಏನು ಕಿವಿ ಮಾತನ್ನ ಹೇಳ್ತೀರಿ ಯಕ್ಷಗಾನದಲ್ಲಿ ಅವರು ಮುಂದುವರಿಬೇಕು ಅಂತ ಹೇಳಿದ್ರೆ? ಯಕ್ಷಗಾನ ಕಲೆ ಎನ್ನುವಂಥದ್ದು ಬಹಳ ಶ್ರೀಮಂತವಾದ ಕಲೆ. ಆ ಕಲೆಯಲ್ಲಿ ಎಲ್ಲವೂ ಇದೆ. ಈಗ ಬೇರೆ ಬೇರೆ ಕಲೆಗಳಲ್ಲಿ ಕೇವಲ ಒಂದು ವಿಭಾಗ ಮಾತ್ರ ಇರ್ತದೆ. ಯಕ್ಷಗಾನದಲ್ಲಿ ನೃತ್ಯ ಇದೆ, ವೇಷಭೂಷಣ ಇದೆ, ಬಣ್ಣಗಾರಿಕೆ ಇದೆ, ಅಭಿನಯ ಇದೆ, ಹಾಡುಗಾರಿಕೆ ಇದೆ, ಸಾಹಿತ್ಯ ಇದೆ.
ಇತ್ಯ ಎಷ್ಟು ವಿಶಾಲವಾದ ಯಕ್ಷಗಾನ ರಂಗಭೂಮಿ. ಆದರೆ ತುಂಬಾ ಈಗ ಶ್ರೀಮಂತಿಕೆಯನ್ನು ಹೊಂದುತ್ತಾ ಉಂಟು, ಆದರೆ ತುಂಬಾ ಬಡತನದಿಂದ ಅಪಾರ ಸಾಧನೆಯನ್ನು ಮಾಡಿದ ಈ ಯಕ್ಷಗಾನವನ್ನು ಉಳಿಸಿ ಕಟ್ಟಿಕೊಟ್ಟಂತಹ ಹಿರಿಯ ಕಲಾವಿದರಿಗೆ ನಾವು ಯಾವತ್ತೂ ಚಿರಋಣಿಯರಾಗಿರಬೇಕು. ಈ ಕಲೆ ಈ ಮಟ್ಟಕ್ಕೆ ಉಳಿಯಬೇಕು ಅಂತಾದ್ರೆ ಹಿರಿಯ ಕಲಾವಿದರು ಕಾರಣ. ಮತ್ತೆ ನಾನು ಇಷ್ಟು ತಿರುಗಾಟದ ಅನುಭವದಿಂದ ಕಂಡುಕೊಂಡದ್ದೇನು ಅಂತ ಹೇಳಿದ್ರೆ, ಯಕ್ಷಗಾನದಲ್ಲಿ ಪುಸ್ತಕಗಳನ್ನು ಓದಬೇಕು, ಪೌರಾಣಿಕ ಪುಸ್ತಕಗಳನ್ನು ಓದಬೇಕು. ಅಂದ್ರೆ ಪುರಾಣ ಜ್ಞಾನದ ಹೊಂದುವುದಕ್ಕಾಗಿ, ಮತ್ತೆ ನೃತ್ಯದ ಬಗ್ಗೆ ಹೊಸತಾಗಿ ನಾವು ನಮ್ಮ ಪಾತ್ರಗಳಲ್ಲಿ ಏನನ್ನು ಮಾಡಬಹುದು ಅಂತ ಹೇಳುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಮತ್ತೆ ಯಕ್ಷಗಾನ ವೇಷ ಹೋಗುವುದಕ್ಕೆ ಮೊದಲೇ ಒಂದು ಅರ್ಧ ಗಂಟೆ ಮೊದಲೇ ಆದರೂ ನಾವು ವೇಷ ಸಿದ್ಧಪಡಿಸಿ ರೆಡಿಯಾಗಿರಬೇಕು. ಹೀಗೆ ಇದೆಲ್ಲ ಪೂರ್ವಭಾವಿಯಾಗಿ ಇರುವಂಥದ್ದು. ನಿರಂತರ ಅಧ್ಯಯನಶೀಲತೆಯನ್ನು ದಿವಸಕ್ಕೆ 1 ಗಂಟೆ ಆದರೂ ಪತ್ರಿಕೆಗಳನ್ನು ಓದುವುದು ಅಥವಾ ಇನ್ನು ಸಾಮಾಜಿಕ ಜ್ಞಾನಕ್ಕೆ ಅಂದ್ರೆ ಜನರಲ್ ನಾಲೆಜ್, ಅದಕ್ಕಾಗಿ ಉಳಿದ ಪತ್ರಿಕೆಗಳನ್ನು ಓದುವಂಥದ್ದು, ಟಿವಿ ನೋಡುವಂಥದ್ದು ಎಲ್ಲವೂ ಕೂಡ ಒಳ್ಳೆಯದೇ. ಅಂದ್ರೆ ನಮಗೆ ಏನು ಪ್ಲಸ್ ಆಗ್ತದೆ, ನಮಗೆ ಯಾವುದು ಒಳಿತನ್ನು ಉಂಟು ಮಾಡುತ್ತದೋ ಅದರ ಬಗ್ಗೆ ನಾವು ಅಧ್ಯಯನದಲ್ಲಿ ತೊಡಗುವುದು ನಮ್ಮ ಯಕ್ಷಗಾನ ರಂಗಭೂಮಿಗೆ ಅದು ಪೂರಕವಾಗಿ ಬೆಳೆದು ಬರ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನಿರಂತರ ಅಧ್ಯಯನವನ್ನು ಮಾಡಬೇಕು. ತನ್ನ ಪಾತ್ರ ಇಷ್ಟೇ, ಈ ಪಾತ್ರಕ್ಕಷ್ಟೇ ನಾನು ಅಭ್ಯಾಸವನ್ನು ಮಾಡಬೇಕು, ಈ ಪದ್ಯವನ್ನು ಮಾತ್ರ ನೋಡಬೇಕು ಎನ್ನುವ ಯೋಚನೆಯನ್ನು ಬೆಳೆಯುವ ಕಲಾವಿದ ಮಾಡಬಾರದು. ಸಮಗ್ರವಾಗಿ ಪ್ರಸಂಗ ಪುಸ್ತಕಗಳ ಅಧ್ಯಯನವನ್ನು ಮಾಡಬೇಕು. ಆ ಪಾತ್ರದ ಸಂದರ್ಭ ಹೇಗೆ ಸಾಗಿ ಬರ್ತದೆ, ಕಥೆಯ ಹಿನ್ನೋಟ ಮತ್ತು ಮುನ್ನೋಟ ಏನು, ಆ ಪ್ರಸಂಗ ಏನು ಸಂದೇಶವನ್ನು ಕೊಡುತ್ತದೆ, ಇದನ್ನು ನಾವು ಅಧ್ಯಯನ ಮಾಡಿದಾಗ ಒಂದು ಕಲಾವಿದತನದಲ್ಲಿ ನಾವು ಒಂದು ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಅನುವು ಮಾಡಿಕೊಡುತ್ತದೆ ಎನ್ನುವುದು ನನ್ನ ಅಭಿಪ್ರಾಯ. ಈಶ್ವರಣ್ಣ, ಸ್ತ್ರೀವೇಷದಲ್ಲಿ ಅನೇಕ ವರ್ಷ ಮಾಡಿದ್ದೀರಿ, ಅನುಭವ ಇದೆ. ಈಗಿನ ಕಾಲದ ಒಂದಷ್ಟು ಸ್ತ್ರೀವೇಷಧಾರಿಗಳು ಎಲ್ಲ ಇರ್ತಾರೆ, ನಾವು ಅದರಲ್ಲಿ ಒಗ್ಗಿಕೊಳ್ಬೇಕು ಅಂತೇಳಿ ಅವರಿಗೆ ಹೇಗೆ ಮುಂದುವರಿಬೇಕು? ನೀವು ಅನುಭವಿ ಆಗಿರೋದ್ರಿಂದ ಈಗ ಸ್ತ್ರೀ ಪಾತ್ರದಲ್ಲಿ ಒಂದು ಸಿನಿಮೀಯ ಶೈಲಿ ಪ್ರವೇಶ ಆಗಿದೆ ರಂಗಭೂಮಿಗೆ. ನಾನು ಮಾನಸಿಕವಾಗಿ ಅದನ್ನು ಒಪ್ಪುವುದಿಲ್ಲ. ಯಕ್ಷಗಾನವಾಗಿಯೇ ಉಳಿಯಬೇಕು. ಮತ್ತೆ ತುಂಬಾ ನೃತ್ಯವನ್ನು ಮಾಡುವಂಥದ್ದು, ನೃತ್ಯ ಅವನಿಗೆ ಗೊತ್ತಿರಲಿ, ಅವ ಅಧ್ಯಯನ ಮಾಡಿರ್ಲಿ ಆ ಕಲಾವಿದ, ತಪ್ಪು ಅಂತ ನಾನು ಖಂಡಿತ ಹೇಳೋದಿಲ್ಲ, ಅದು ಬೆಳವಣಿಗೆಯ ಮುನ್ಸೂಚನೆ. ಆದ್ರೆ ಏನು, ರಂಗಭೂಮಿಗೆ ತನ್ನ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರವೇ. ಅಂದ್ರೆ ನೋಡುವ ಕಲಾವಿದನಿಗೆ ಬೇಜಾರಾಗುವಷ್ಟು ಕುಣಿಯುವಂಥದ್ದು, ಬೇಜಾರಾಗುವಷ್ಟು ಮಾತಾಡುವಂಥದ್ದು. ಈಗಂತೂ ಕಾಲಮಿತಿ ಆದ್ಮೇಲೆ ಒಂದು ಪಾತ್ರಕ್ಕೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಸಿಗ್ತದೋ, ಒಂದು 20 ಜನ ಕಲಾವಿದರು ಇರುವಾಗ ಅವಕಾಶಗಳು ಕಡಿಮೆ. ಆವಾಗ ಏನು, ತನ್ನ ಪಾತ್ರ ಮಾತ್ರ ಕಾಣಿಸಿಲ್ಲ. ಪಾತ್ರ ರಂಗಭೂಮಿ ಬೆಳೀಲಿ, ಸಮೂಹವಾಗಿ ಕಲಾವಿದರು ಕಾಣಿಸಿಕೊಳ್ಳುವಂತಹ ಅವಕಾಶ ಇರಲಿ ಎನ್ನುವಂತಹ ಉದ್ದೇಶ. ಉದಾಹರಣೆ, ತ್ರಿವುಡೆ ತಾಳ ಅಷ್ಟತಾಳ ಕೊಟ್ರೆ ತಾಸುಗಟ್ಲೆ ಕುಣಿಯುವಂಥದ್ದೆಲ್ಲ ಮಾಡೋದು ತುಂಬಾ ಇಷ್ಟ ಅಂತ ನನಗೆ ಕಾಣುವುದಿಲ್ಲ. ನಾನಂದ್ರೆ ಹೆಚ್ಚು ಯಾವ ಪಾತ್ರಗಳಿಗೆ ಕುಣಿತಿರ್ಲಿಲ್ಲ, ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ನಾನು ಕುಣಿತಾ ಇದ್ದೆ. ಅಭ್ಯಾಸ ನಾನು ಮಾಡಿದ್ದೆ, ಆದ್ರೆ ನಾನು ಕುಣಿತಿರ್ಲಿಲ್ಲ. ಎಷ್ಟು ಬೇಕೋ ಅಷ್ಟೇ, ಪಾತ್ರಕ್ಕೆ ಬೇಕಾದಷ್ಟೇ ಮಾತುಗಳನ್ನು ಅಷ್ಟೇ ಆಡ್ತಾ ಇದ್ದೆ. ತಾಳಮದ್ದಳೆ ಕ್ಷೇತ್ರಕ್ಕಾದ್ರೂ ಅಷ್ಟೇ, ನಾನು ಯಕ್ಷಗಾನ ರಂಗಭೂಮಿಗಾದ್ರೂ ಹೇಳುವುದು ಅಷ್ಟೇ. ಸ್ತ್ರೀ ಪಾತ್ರವನ್ನು ಎಷ್ಟು ಬೇಕೋ ಮಿತವಾಗಿ ಇರಬೇಕು. ಪಾತ್ರದ ಪೂರ್ವಾಪರವನ್ನು ಅರ್ಥ ಮಾಡಿಕೊಂಡು ಮತ್ತೆ ಬಾಯಿಪಾಠ ಮಾಡಿ ಅರ್ಥ ಹೇಳುವಂಥದ್ದು. ಅವರು ಹಾಗೆ ಹೇಳಿದ್ದಾರೆ, ಅದನ್ನೇ ನಾನು ಹೇಳುತ್ತೇನೆ ಅಂತ ಹೇಳುವಂಥದ್ದು, ಆ ಧೋರಣೆಯನ್ನು ಕಲಾವಿದ ಹೊಂದಬಾರದು. ಅದನ್ನು ಬಿಟ್ಟು ತಾನು ಏನು ಮಾತನ್ನಾಡಬಲ್ಲೆ ಅದನ್ನು ನಾನು ಸಾಧನೆಯಿಂದ ತೋರಿಸಿಕೊಡಬೇಕು ಎನ್ನುವ ಒಂದು ತಳಹದಿಯ ಮೇಲೆ ಕಲಾವಿದ ರೂಪುಗೊಳ್ಳುತ್ತಾನೆ ಅಂತ ಹೇಳುವಂಥದ್ದು ನನ್ನ ಯೋಚನೆ. ಅದು ಯಾರಿಗೂ ಹೇರಿಕೆ ಅಲ್ಲ, ಯಾರಿಗೂ ಒತ್ತಡವೂ ಅಲ್ಲ. ಅಲ್ಲ, ಯಾರು ಈ ಸಂದರ್ಶನವನ್ನ ನೋಡ್ತಾ ಇದ್ದೀರಿ, ಸ್ತ್ರೀವೇಷಧಾರಿಗಳಿರ್ಬಹುದು ಅಥವಾ ಯಾರೇ ಇನ್ನು ಅಂಬೆಗಾರನ್ನ ಇರ್ತಾ ಇರುವಂತಹವ್ರು ಇರ್ಬಹುದು, ಹೇಳಿರುವಂತಹ ವಿಚಾರವನ್ನ ಹಿರಿಯ ಕಲಾವಿದರು 30 ವರ್ಷ ತಿರುಗಾಟ ಆಗಿದೆ, ಅದನ್ನ ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನೀವು ಉತ್ತಮ ವೇಷಧಾರಿಯಾಗಿ ಮೂಡಿ ಬರಬಹುದು ಅಂತ ಹೇಳಿ ನನ್ನದೊಂದು ಅಭಿಪ್ರಾಯ, ಅನುಭವಿ ಕಲಾವಿದರ ಈ ಮಾತುಗಳಿಂದಾಗಿ ಅಂತ ಹೇಳಿ. ಇಷ್ಟೆಲ್ಲ ಅನುಭವ ಇರುವಂತಹ ಈಶ್ವರನ್ನ ಯಾಕೆ ಮೌನಿಯಾದ್ರು ಅಂತ ಹೇಳಿ? ಹಾಗೇನು ಇಲ್ಲ, ನಾನು ಸ್ವಲ್ಪ ರಂಗದಲ್ಲಿ ಓಕೆ, ಹೀಗೆ ಸ್ವಲ್ಪ ಮಾತು ಕಡಿಮೆ, ತಮ್ಮಷ್ಟಕ್ಕಿರುವಂತವರು, ಸರಳ ಸ್ವಭಾವ, ಮೌನದಿಂದಲೇ ಎಲ್ಲದಕ್ಕೂ ಉತ್ತರವನ್ನು ನೀಡುವಂತವ್ರು, ಯಾಕೆ ಅಂತ ಹೇಳಿ? ಅಂದ್ರೆ ನನ್ನ ಸ್ವಭಾವವೇ ಹಾಗೆ. ನಾನು ಎಷ್ಟು ಬೇಕೋ ಅಷ್ಟೇ ನಾನು ವ್ಯವಹರಿಸ್ತೇನೆ, ಯಾವುದೇ ಆಗ್ರಹ ನನ್ನಲ್ಲಿ ಇಲ್ಲ. ಈಗ ರೂಢಿಯಲ್ಲಿ ಒಂದು ಮಾತುಂಟು, ಪಿದ ಹಿಡ್ದುಂಜಿ ಹುಳ ಹಿಡ್ದುಂಜಿ ಅಂತ.
ಅಂಥದ್ದು ಯಾವುದು ನನ್ನಲ್ಲಿಲ್ಲ, ಅದನ್ನು ನಾನು ಇಟ್ಟುಕೊಳ್ಳುವುದೂ ಇಲ್ಲ. ಅಂದರೆ ನಾನು ಎಷ್ಟು ಬೇಕೋ ಅಷ್ಟನ್ನೇ ಮಾತಾಡ್ತೇನೆ. ಏನು ಪ್ರಶ್ನೆ ಕೇಳ್ತಾರೋ ಅದಕ್ಕೆ ನಾನು ಉತ್ತರ ಹೇಳುವಂಥದ್ದು, ಅಥವಾ ನಾನೇ ಕೆಲವೊಮ್ಮೆ ಕೇಳ್ತೇನೆ, ಮಾತಾಡದೇ ಇದ್ದವ್ರ ಹತ್ರ ಹೋಗಿ ನಾನೇ ಮಾತಾಡಿಸ್ತೇನೆ, ಹಾಗೇನಿಲ್ಲ. ಆದರೆ ನನ್ನ ಸ್ವಭಾವ ಹಾಗೆ, ಎಷ್ಟು ಬೇಕೋ ಅಷ್ಟೇ ಹಾಗೆ. ಎಸ್ ಈಶ್ವರನ್ನ ನೀವು ಇಷ್ಟು ವರ್ಷ ತಿರುಗಾಟ ಮಾಡಿದಂಥವರಿಗೆ ನಾನು ಕಾರ್ಯಕ್ರಮದ ಕಡೆಯ ಭಾಗದಾಗಿ ಎಲ್ಲರಲ್ಲೂ ಕೇಳುವ ಹಾಗೆ, ತಿರುಗಾಟವನ್ನೆಲ್ಲ ಮಾಡಿದ್ದೀರಿ, ತಿರುಗಾಟದ ನಡುವೆ ನಿಮಗೆ ಯಾರಿಗಾದ್ರೂ ಈ ಇಷ್ಟು ವರ್ಷದ ತಿರುಗಾಟದಲ್ಲಿ ಕಡೆಯಾಗಿ ಯಾರಿಗಾದ್ರೂ ಧನ್ಯವಾದವನ್ನ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ವಾಹಿನಿಯ ಮುಖಾಂತರ ನೀವು ಧನ್ಯವಾದವನ್ನ ಸಲ್ಲಿಸಬಹುದು. ಮೊದಲಾಗಿ ನನಗೆ ಆಶ್ರಯ ಮತ್ತು ವಸನಾದಿಗಳನ್ನು ಇತ್ತಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ, ಹಾಗೆ ಮೇಳದ ಯಜಮಾನರಾಗಿದ್ದವರು ಶ್ರೀ ಹರ್ಷೇಂದ್ರ ಕುಮಾರ್, ಹಾಗೆ ಮೇಳದ ಎಲ್ಲ ಹಿರಿಯ ಕಲಾವಿದರು, ಕಿರಿಯ ಕಲಾವಿದರು ಎಲ್ಲರೊಂದಿಗೂ ನಾನು ಸೌಮ್ಯವಾಗಿ ಹೇಗೆ ಒಳ್ಳೆಯದನ್ನೇ ಆಶಿಸಿಕೊಂಡು ನಡೀತಾ ಇದ್ದೆ. ಹಾಗೆ ನನಗೆ ಎಷ್ಟು ಶುಭವನ್ನು ಯಾರು ಹಾರೈಸಿದ್ದಾರೋ ನನಗೆ ಗೊತ್ತಿಲ್ಲ, ಆದರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಇನ್ನೊಂದು ಮುಖ್ಯವಾಗಿ, ನಾನು ಓದುವ ಹವ್ಯಾಸ ನನ್ನಲ್ಲಿ ಅಧಿಕವಾಗಿ ಮೂಡಿ ಬರಲಿಕ್ಕೆ ಕಾರಣ ವರ್ಕಾಡಿ ತಾರನಾಥ ಬಲ್ಯಾಯರು. ಅಂದ್ರೆ ಸಣ್ಣದಿದ್ದಾಗ ನಾನು ಮೇಳದಲ್ಲಿ ಸೇರಿದ 94-95ರ ತಿರುಗಾಟದ ಅವಧಿಯಲ್ಲಿ ಅಲ್ಲ, ಘಟ್ಟದ ಮೇಲೆ ಮೇಳ ಹೋದಾಗ ಕಳಸದಲ್ಲಿ ಸೂರ್ಯನ ಕಿರಣ ಬೀಳುವಾಗ 12 ಗಂಟೆ ಆಗ್ತಿತ್ತು. ವಿಪರೀತವಾದ ಬೆಳಗಿನವರೆಗಿನ ಆಟ, ಗಡಗಡ ನಡುಗುವ ಚಳಿ. ಅಂತಹ ಸಂದರ್ಭದಲ್ಲಿ ಪಿಂಡಿಯ ಒಳಗೆ ಕಾಲನ್ನಿಟ್ಟು ಗಟ್ಟಿ ಹೊದ್ದುಕೊಂಡು ರಾತ್ರಿ ಮಲಗ್ತಾ ಇದ್ದದ್ದು, ವೇಷಕ್ಕಾಗುವಾಗ ಹೋಗುದು. ವೇಷಕ್ಕೊಂದು ಎಚ್ಚರ ಆಗ್ತಿತ್ತು ನನಗೆ ಆವಾಗ. ಹಾಗೆ ಆ ಸಂದರ್ಭದಲ್ಲಿ ಓದ್ಲಿಕ್ಕೆ ಆವಾಗ ನನಗೆ ಇದು ಅವಕಾಶವನ್ನು ಮಾಡಿಕೊಟ್ಟವರು ವರ್ಕಾಡಿ ತಾರನಾಥ ವಲ್ಯಾಯರ, ಉತ್ಸಾಹವನ್ನು ಮೂಡಿಸಿದವರು, ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಆ ಬಳಿಕ ಸುರಿಗುಮೇರು ಗೋವಿಂದ ಭಟ್ರು, ನಿಡ್ಲೆ ಗೋವಿಂದ ಭಟ್ರು, ನನಗೆ ಪುತ್ತೂರು ಶ್ರೀಧರ ಭಂಡಾರಿಗಳ ಟೀಮು, ಹೀಗೆ ಎಲ್ಲ ಹಿರಿಯ ಕಲಾವಿದರು, ಇನ್ನೂ ಅನೇಕ ನನಗೆ ಮನೆ ಕಟ್ಟುವ ಸಂದರ್ಭದಲ್ಲಿ ಸಹಕಾರ ಮಾಡಿದ ಅನೇಕ ಮಂದಿ ದಾನಿಗಳಿದ್ದಾರೆ. ಟಿ ಶ್ಯಾಮ್ ಭಟ್ರು, ಕೀಲಾರು, ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ಅವರು, ಹೀಗೆ ಅನೇಕ ಮಂದಿಗಳನ್ನು, ಪಟ್ಲ ಸತೀಶ್ ಶೆಟ್ರು, ಖ್ಯಾತ ಭಾಗವತರು, ಹಾಗೆ ಪಟ್ಲ ಫೌಂಡೇಶನ್ ಅನ್ನು ಸ್ಥಾಪಿಸಿಕೊಂಡು ಯಕ್ಷಗಾನ ಕಲಾವಿದರು ಮತ್ತು ಯಕ್ಷಗಾನಕ್ಕಾಗಿ ಅಪಾರ ಕೊಡುಗೆಯನ್ನು ವರ್ತಮಾನದಲ್ಲಿ ಕೊಡ್ತಾ ಇರುವವರು, ಅವರನ್ನು, ಹೀಗೆ ಅನೇಕ ಮಂದಿಗಳಿಗೆ ನಾನು ಮನಸಾರೆ ಧನ್ಯವಾದವನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎಸ್, ಇದು ನಿಮ್ಮ ವೀಕ್ಷಕರೇ, ನಮ್ಮ ಈಶ್ವರಣ್ಣನ ಧನ್ಯವಾದ ಯಾರಿಗೆ ಸಲ್ಲಬೇಕು ಅವರಿಗೆ ಸಲ್ಲಿರ್ತದೆ ಅಂತ ಹೇಳಿ ನಾನು ಅಂದುಕೊಳ್ತೇನೆ. ಸುದೀರ್ಘವಾಗಿ ತಿರುಗಾಟವನ್ನು ನಡೆಸಿದಂತಹ, ಸುದೀರ್ಘವಾಗಿ ಧರ್ಮಸ್ಥಳ ಮೇಳ ಆಗಿರಬಹುದು, ಯಕ್ಷಗಾನ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನು ಹೊಂದಿ ಅಪಾರ ದಿಗ್ಗಜ ಕಲಾವಿದರೊಂದಿಗೆ ತಿರುಗಾಟವನ್ನು ನಡೆಸಿ ಹಿರಿಯ ಕಲಾವಿದರು ಅಂತ ಹೇಳಿ ಗುರುತಿಸಿಕೊಂಡು ಅನೇಕ ಜನರ ಮೆಚ್ಚುಗೆಗೆ ಪಾತ್ರರಾದಂತಹ ನೀವು ಮತ್ತಷ್ಟು ದಿನಗಳ ಕಾಲ, ಇನ್ನಷ್ಟು ವರ್ಷಗಳ ಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವ ಹಾಗಾಗಬೇಕು ಅಂತ ಹೇಳಿ ನಮ್ಮ ವಾಹಿನಿಯ ಕುರಿತಾಗಿ ನನ್ನ ಕೋರಿಕೆ. ಮತ್ತಷ್ಟು ದಿನಗಳ ಕಾಲ ವೇಷವನ್ನ ಮುಂದುವರಿಸಬೇಕು, ಮತ್ತಷ್ಟು ವರ್ಷ ನಿಮ್ಮ ಕೀರ್ತಿ ಅನ್ನುವಂಥದ್ದು ಹೀಗೆ ಮೆರಿಬೇಕು. ಯಕ್ಷಗಾನ ಕ್ಷೇತ್ರದಲ್ಲಿ ನಿಮ್ಮದಾದಂತಹ ಕೊಡುಗೆ, ನಿಮ್ಮದಾದಂತಹ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳಿ ನಮ್ಮ ವಾಹಿನಿಯ ಪರವಾಗಿ ನಿಮ್ಮಲ್ಲಿ ಕೇಳಿಕೊಡ್ತಾ, ಇಷ್ಟು ಹೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡದಕ್ಕೆ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಲಾಮಾತೆಯ ಸೇವೆಯನ್ನು ಈ ಸಂದರ್ಶನದ ಮೂಲಕವಾಗಿ ನೀವು ಮಾಡ್ತಾ ಇದ್ದೀರಿ. ಮರೆಯಲ್ಲಿರುವ ಕಲಾವಿದರನ್ನು ನೀವು ತೋರಿಸ್ತಾ ಇದ್ದೀರಿ. ಸ್ವತಃ ಕಲಾವಿದರಾಗಿ ಈ ಯಕ್ಷಗಾನದ ಒಳ ಹೊರಗನ್ನು ತಿಳ್ಕೊಂಡು ಈ ರೀತಿ ನೀವು ನಡೆಸುವಂತಹ ಈ ಸಂದರ್ಶನದ ಭಾಗಗಳು, ಜೊತೆಗೆ ನೀವು ಇದನ್ನು ಒಂದು ಪ್ರತ್ಯೇಕವಾಗಿ ತೆಗೆದುಕೊಂಡು ಆಳ ಆಸಕ್ತಿಯಿಂದ ನಡೆಸ್ತಾ ಇದ್ದೀರಿ. ಇದಕ್ಕಾಗಿ ನಾನು ಮುಖ್ಯವಾಗಿ ದೇವರಲ್ಲಿ ಹಾಗೂ ಕಲಾಮಾತೆಯಲ್ಲಿ ನಿಮಗೆ ಸರ್ವದಾ ಶ್ರೇಯಸ್ಸು ಪ್ರಾರ್ಥಿಸಲಿ ಅಂತ ಪ್ರಾರ್ಥಿಸ್ತೇನೆ. ನಿಮಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಯಕ್ಷ ಪಯಣದ ಕತೆ. ಈಶ್ವರ ಪ್ರಸಾದ್ ಧರ್ಮಸ್ಥಳ ಅವರ ಜೊತೆಗೆ ಅಪಾರ ಅನುಭವಿ ಹಿರಿಯ ದಿಗ್ಗಜ ಕಲಾವಿದರೊಂದಿಗೆ ತಿರುಗಾಟವನ್ನ ನಡೆಸಿದಂತಹ ಮೇಧಾವಿ ಅಂತ ಕೂಡ ಹೇಳಬಹುದು. ಇವತ್ತಿನ ನನ್ನ ಈ ಯಕ್ಷ ಪಯಣದ ಕತೆ ತಮಗೆ ಇಷ್ಟ ಆಗಿರ್ಬೋದು ಅಂತ ಅಂದುಕೊಳ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷವಾದ ಕಲಾವಿದರನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಕಾಮೆಂಟ್ ಬಾಕ್ಸ್ ಅಲ್ಲಿ ಯಾರನ್ನ
ಪರಿಚಯಿಸಬೇಕು, ಯಾರ ಯಕ್ಷಪಯಣದ ಕಥೆಯನ್ನು ಹೇಳಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಎಲ್ಲರನ್ನ ಭೇಟಿಯಾಗುವಂತಹ ಅವರ ಯಕ್ಷಪಯಣದ ಕಥೆಯನ್ನ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ನನ್ನ ಇವತ್ತಿನ ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.